ನಮ್ಮವರಿಗೆಲ್ಲ ತಿಳಿ ಹೇಳಿ ಅವರನ್ನೆಲ್ಲ ಸಂಘಟಿಸಿ ಇಲ್ಲಿಯವರೆಗೆ ಬಂದಿದ್ದೇವೆ. ಅಗ್ನಿ ಶಿಖೆ ಹೇಗೆ ಎತ್ತರಕ್ಕೆ ಸಾಗ್ತದೋ ಹಾಗೆ ನಾವು ಕೂಡ ಎತ್ತರಕ್ಕೆ ಸಾಗಬೇಕು. ಕೇವಲ ವೇದ ಹೇಳುವ ಬ್ರಾಹ್ಮಣರು ಮಾತ್ರ ಅಗ್ನಿಯನ್ನು ನೋಡಿ ಮೇಲೆ ಹೋಗುವುದನ್ನು ಕರೆಯುವುದಲ್ಲ. ಮಾಂಸ ಸುಡುವ ನಮಗೂ ಗೊತ್ತಾಗುವುದಿಲ್ವಾ ಅಗ್ನಿ ಮೇಲಕ್ಕೆ ಹೋಗ್ತದೆ ಎನ್ನುವುದು? ಅಗ್ನಿ ಮೇಲಕ್ಕೆ ಹೋಗ್ತದೆ ಹಾಗೆ ಹೋಗ್ಬೇಕು ಎನ್ನುವ ನಿರ್ಣಯ ಮಾಡಿದ್ರು. ಅವರು ಹೋಮಕುಂಡ ನೋಡಿ ನಿರ್ಣಯ ಮಾಡಿದ್ರೆ ನಾವು ಮಾಂಸವನ್ನು ಸುಡುವಾಗ ನಿರ್ಣಯಿಸಿದ್ದೇವೆ ಮೇಲಕ್ಕೆ ಹೋಗ್ಬೇಕು, ನಾವು ಎತ್ತರಕ್ಕೆ ಹೋಗ್ಬೇಕು. ಆ ಕಾರಣಕ್ಕಾಗಿ ನಮ್ಮೆಲ್ಲ ರಾಕ್ಷಸರನ್ನು ಒಗ್ಗೂಡಿಸಿ ಅವರಿಗೊಂದು ಪ್ರೇರಣೆಯನ್ನು ಕೊಟ್ಟು ಬಾಹುಬಲದಿಂದ ಸ್ವರ್ಗವನ್ನು ಆಕ್ರಮಿಸಿಕೊಳ್ಳಬಹುದು, ಅದನ್ನು ಪಡೆಯಬಹುದು ಎನ್ನುವುದಾಗಿ ನಾನು ಅವರಿಗೆ ಧೈರ್ಯ ಕೊಟ್ಟಿದ್ದರಿಂದ ನನ್ನನ್ನು ಶಂಬರ 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 ಅಂತ ಕರೆಯುತ್ತಾರೆ. ಹೇಗೆ ಶಿವನ ಹೆಸರಿನಲ್ಲಿ ಶಂಕರ ಎನ್ನುವಲ್ಲಿ ಶಂಬುಂಟು, ಹಾಗೆ ಶಂಬರನ ಹೆಸರಿನಲ್ಲೂ ಶಂಬುಂಟು. ಎಲ್ಲ ರಾಕ್ಷಸರಿಗೆ ಒಂದು ಮಂಗಲವನ್ನು ಉಂಟು ಮಾಡುವ, ಅವರ ಬದುಕಿನೊಂದು ದಾರಿ ತೋರುವವರು ಎನ್ನುವ ವಿಶ್ವಾಸದಿಂದ ನನ್ನನ್ನು ಹಾಡಿ ಹೊಗಳುತ್ತಾರೆ. ವೈಡಗಿಂತೀಪುರವನ್ನು ದಾಟಿ ಈಗ ಸ್ವರ್ಗದೆಡೆಗೆ ಮುಖ ಮಾಡಿ ಸ್ವರ್ಗಕ್ಕೆ ಬಂದು ಪುರಂದರನನ್ನು ಹೊಡೆದು ಓಡಿಸಿದ ಮೇಲೆ ತಡ ಮಾಡುವುದಲ್ಲ, ಸ್ವರ್ಗವನ್ನು ಆಳಬೇಕು. ಅದಕ್ಕಾಗಿ ಈಗ ಕೆಲವರು ಪುರಂದರ ಓಡಿ ಹೋದ ಕೂಡಲೇ ಹೇಳ್ತಾ ಇದ್ದಾರೆ, ನಾಕ ನರಕ ಆಯಿತು, ನಾಕ ನರಕ ಆಯಿತು ಅಂತ. ಎಲ್ಲ ಅವರು ಪಕ್ಷದವರು ಯಾರು ದೇವೇಂದ್ರನ ಆಡಳಿತದಲ್ಲಿ ಇದ್ರು ಅವರಿಗೆ ನಾಕ ನರಕ ಆಗ್ತದೆ. ಇನ್ನು ಮುಂದೆ ರಾಕ್ಷಸರಿಗೆ ಸ್ವರ್ಗ ಸ್ವರ್ಗ. ರಾಕ್ಷಸರ ಪಾಲಿಗೆ ಏನೆಲ್ಲ ಬೇಕು, ಏನೆಲ್ಲ ಪಡೆಯುವುದಕ್ಕೆ ಸಾಧ್ಯ ಉಂಟು ಅದನ್ನೆಲ್ಲ ಅವರು ಪಡೆಯಬೇಕು, ಸುಖವನ್ನು ಅನುಭವಿಸಬೇಕು ಎನ್ನುವುದಾಗಿ ಸಾರಿದ್ದೇನೆ. ಶಂಬರನ ಆಡಳಿತದಲ್ಲಿ ಸ್ವರ್ಗದಲ್ಲಿರುವ ಸುಖವನ್ನೆಲ್ಲ ರಾಕ್ಷಸರು ಅನುಭವಿಸಿ ಅಂತ ಸಾರಿದ ಮೇಲೆ ಅವರು ಓಡಿ ಹೋದವರು ಹೋಗ್ಲಿ ಅಂತ ಮಾಡಿದ್ರೆ ಮತ್ತೆ ಅವರ ಎಳೆಗೆ ಬರ್ತಾ ಇದ್ದಾರಲ್ಲ, ನೋಡೋಣ ಯಾರು ಬರ್ತಾರೆ. ತನ್ನದ್ದಾಯಿತು ಎಂಬ ಭಾವದಿಂದ ಮೆರೆಯುತ್ತಿರುವ ನೀನು ನಿನ್ನವರು ಈ ರಥಗತಿಯನ್ನು ತಡೆಯುವಲ್ಲಿ ಅಂತರಂಗದ ಸಾಮರ್ಥ್ಯ ಎಷ್ಟುಂಟು ಎಂಬುದನ್ನು ಇನ್ನೊಮ್ಮೆ ವಿಚಾರಿಸಿಕೊಳ್ಳಬೇಕಾದಂತಹ ಅನಿವಾರ್ಯತೆ ಉಂಟು. ದೌಷ್ಟ್ಯವನ್ನು ಬಿಟ್ಟು ಧರ್ಮಿಷ್ಠರಾಗಿ ಬಾಳುವಲ್ಲಿ ನಮ್ಮಂಥವರಿಗೆ ಯಾವ ಆಕ್ಷೇಪವೂ ಇಲ್ಲ. ಅವರು ಅಸುರರೋ ಅವರು ಸುಮನಸರೋ ಎಂಬ ನೆಲೆಯಲ್ಲ. ಯಾಕೆ ರಾಕ್ಷಸರಲ್ಲೆಲ್ಲಾ ದೌಷ್ಟ್ಯ ಉಂಟು ಎಂಬ ವಾದವನ್ನು ಪೂರ್ಣ ಪ್ರಮಾಣದಲ್ಲಿ ಪುರಸ್ಕರಿಸುವವರು ನಾವು ಅಲ್ಲ. ಯಾಕೆ ಆ ದೈತ್ಯ ಸಂತತಿಯಲ್ಲಿಯೂ ಪೂಜ್ಯರೆನಿಸಿಕೊಂಡವರು ಉದಯಿಸಿದಂತಹ ಪುರಾಣವನ್ನು ಕೇಳಿ ಬೆಳೆದ ಸಂಸ್ಕೃತಿ ನಮ್ಮದಾದ್ದರಿಂದಲೇ ಪ್ರಹ್ಲಾದ ರಾಯನಂತಹ ಶ್ರೇಷ್ಠ ಭಾಗವತೋತ್ತಮ ಯಾವ ಕುಲದಲ್ಲಿ ಉದಯಿಸಿ ಬಂದನೋ ಆ ದೈತ್ಯ ಕುಲ ಪೂರ್ಣ ಪ್ರಮಾಣದ ದೌಷ್ಟ್ಯವನ್ನೇ ಪ್ರತಿನಿಧಿಸುವ ಕುಲ ಅಂತ ಅಲ್ಲ. ವಿಶ್ವದ ಉತ್ಪತ್ತಿಯ ಕಾಲದಲ್ಲಿ ಪ್ರಜಾಪತಿಯ ಎದುರಿನಲ್ಲಿ ನಿಂತು ವಯಂ ರಕ್ಷಾಮಹೆ, ನಾವು ರಕ್ಷಿಸುತ್ತೇವೆ ಎಂಬ ಮಾತುಗಳನ್ನಾಡಿದಾಗ ರಾಕ್ಷಸರಾಗಿ
ಎಂಬ ನೆಲೆಯ ಮಾತುಗಳು ಸೃಷ್ಟಿಕರ್ತನಿಂದ ಬಂತು. ಆ ಆ ರಕ್ಷಿಸುವ ಹೊಣೆಯನ್ನು ತಲೆಗೇರಿಸಿಕೊಳ್ಳುವುದನ್ನು ಬಿಟ್ಟು ತಲೆಗೇರಿದವರಂತೆ ಭಕ್ಷಕರಾಗಿ ರಾಕ್ಷಸತ್ವ ಮುಂಬರಿದ ಕಾಲಕ್ಕೆ ಲೋಕದಿಂದ ನಿಂದನೆಗೆ ಆ ತಿರಸ್ಕಾರಕ್ಕೆ ಒಳಗಾದದ್ದನ್ನು ನೀನು ಬಹುಶಃ ಬಲ್ಲೆ. ಅದಕ್ಕೆ ಕಾರಣ ಸ್ಥಾನದಲ್ಲಿದ್ದದ್ದು ನಿಮ್ಮ ಗುಣವೇ ಹೊರತು ನೀವು ಹುಟ್ಟಿದ ಜಾತಿಯಿಂದ ಅಲ್ಲ. ಆದ್ದರಿಂದ ಆ ನೆಲೆಯನ್ನು ನೀನರಿತರೆ ನೀನಿರಬೇಕಾದ ನೆಲೆ ಯಾವುದು ಎನ್ನುವುದು ಚೆನ್ನಾಗಿ ಅರ್ಥವಾಗುತ್ತದೆ. ಅದನ್ನು ಬಿಟ್ಟು ಅಂತರಂಗದಲ್ಲಿ ಅಲ್ಲ ಮೈಯಲ್ಲಿ ಬಲ ಉಂಟು ಎಂಬ ಒಂದು ಕಾರಣದಿಂದ ತಾ ಪುರಂದರನನ್ನೇ ಸೋಲಿಸಿದ್ದೇನೆ ಎಂಬ ಭಾವಕ್ಕೆ ಬಂದು ನಿಂತರೆ ಎದುರಿಗೆ ಬಂದವ ದಶರಥ. ನೀನು ದಶರಥ ಆದ್ರು ಮನುಷ್ಯ ಅಲ್ವಾ? ಮನುಷ್ಯನೇ ಹೌದು. ಆ ನೆಲೆಯಲ್ಲಿ ಆಡುವುದಕ್ಕೆ ತೊಡಗಿದ್ದು ಕೇವಲ ಮನುಷ್ಯ ಅಲ್ಲ ಅಂತ. ಮನುಷ್ಯನಾದರೆ ಈಗ ನೀನೇ ನಿರ್ಣಯಿಸಿಕೊಂಡು ನಮ್ಮವರಲ್ಲಿರುವ ಕೆಲವರನ್ನು ಒಳ್ಳೆಯವರು ಅಂತ ಕರೆದು ನಮ್ಮನ್ನೆಲ್ಲ ಕೆಟ್ಟವರು, ನಿಮಗೆ ಸರಿದಾರಿ ಗೊತ್ತಿಲ್ಲ, ದೌಷ್ಟ್ಯ ನಿಮ್ಮಲ್ಲುಂಟು. ಅದ್ರ ಜೊತೆ ಹೇಳುದು ನಮ್ಮಲ್ಲಿ ಮಾತ್ರ ದೌಷ್ಟ್ಯ ಅಲ್ಲ, ಕೆಲವರಲ್ಲಿ ಮತ್ತೂ ಉಂಟು ಅಂತ ಹೇಳಿದ್ರು. ನೀನು ಹೇಳುವ ಪ್ರಹ್ಲಾದನ ಅವರು ನಿಮ್ಮ ದಾರಿಗೆ ಬಂದದ್ರಿಂದ ಅವರನ್ನು ಒಳ್ಳೆಯವರು ಅಂತ ನೀವು ಘೋಷಿಸಿ. ನನಗೆ ನಿಮ್ಮಿಂದ ಯಾವುದೇ ಪ್ರಮಾಣ ಪತ್ರ ಬೇಡ, ಇವನು ಒಳ್ಳೆಯವನು ಇವನು ಕೆಟ್ಟವನು ಎನ್ನುವ ನಿಮ್ಮಿಂದ ಪ್ರಮಾಣ ಪತ್ರವನ್ನು ಪಡೆಯಬೇಕು ಅನಿವಾರ್ಯತೆ ಹೇಳಿದ್ದನ್ನು ಕೇಳುವ ಸ್ವಭಾವ ಇಲ್ಲ, ಕೇಳಬೇಕಾದದ್ದು ಇಲ್ಲ. ಯಾವುದು ಸರಿ ಯಾವುದು ತಪ್ಪು ಅಂತ ನೀನು ನಿರ್ಣಯಿಸಿದಾಗ ಆಗ್ಬೇಕು ಅಂತ ಉಂಟ, ನೀವು ನಿರ್ಣಯಿಸಿದಾಗ ಆಗ್ಬೇಕಾಗಿಲ್ಲ. ಯಾರಿಗೆ ಶಕ್ತಿ ಉಂಟು, ಯಾರಿಗೆ ಪರಾಕ್ರಮ ಉಂಟು, ಅವರು ಸ್ವರ್ಗವನ್ನು ಆಳಬೇಕು. ಈಗ ಸ್ವರ್ಗವನ್ನು ಪಡೆಯುವುದಕ್ಕೆ ಅರ್ಹತೆಯನ್ನು ನಿರ್ಣಯಿಸಿದವರು ಯಾರು? ನೀವು ಮತ್ತು ದೇವತೆಗಳು ಅಲ್ವಾ? ಈ ಮಾನವರೆಲ್ಲ ಸೇರಿ ಅವರಿಗಾಗಿ ಆಹುತಿಯನ್ನು ಕೊಟ್ಟು ದೇವೇಂದ್ರನನ್ನು ದೊಡ್ಡ ಮಾಡು. ದೇವೇಂದ್ರನಿಗೆ ಎಲ್ಲಿಂದ ಶಕ್ತಿ ಉಂಟು? ನೀವು ಕೊಡುವ ಹೋಮದಲ್ಲಿ ಹಾಕುವ ಆಹುತಿಯ ಪರಿಣಾಮದಿಂದ ಹೊಟ್ಟೆ ತುಂಬಿಕೊಂಡು ಸ್ವರ್ಗದಲ್ಲಿರ್ತಾನೆ ಬಿಟ್ರೆ, 4 ದಿನ ಬ್ರಾಹ್ಮಣರ ಎಣ್ಣೆ ಆಗಲಿ ತಡೆದ್ರೆ ಸ್ವರ್ಗದಲ್ಲಿ ದೇವೇಂದ್ರನಿಗೆ ಗೊತ್ತುಂಟು ನನಗೆ. ನೀವೇ ನಿರ್ಣಯಿಸಿದರು 100 ಯಾಗವನ್ನು ಮಾಡಿದವರಿಗೆ ಸ್ವರ್ಗ, ಅದನ್ನು ಅಲ್ಲಗಳೆಯಬೇಕು. 100 ಯಾಗ ಮಾಡಿದವರಿಗೆ ಮಾತ್ರ ಯಾಕೆ ಸ್ವರ್ಗ ಆಗಬೇಕು? ನಮ್ಮಂತವರು ಬಾಹುಬಲದಿಂದಲೂ ಪಡೆಯಬಹುದು ಎನ್ನುವ ನಿರ್ಣಯಕ್ಕೆ ಬಂದು ನಿರ್ಣಯದಂತೆ ನನ್ನ ಬಾಹುಬಲವನ್ನೇ ಬಳಸಿಕೊಂಡು ನೀವು ಹೇಳುವ ದೇವೇಂದ್ರನಿಗೆ 4 ಪಡೆದಿದ್ದೆ. ಓಡೋಗ್ಲಿಲ್ಲ. ದೇವೇಂದ್ರನೇ ಓಡಿ ಹೋದ ಮೇಲೆ ಗುರುಮಾನವನಾದಂತಹ ನೀನು ಏನು ಮಾಡ್ತೀನಿ? ಇಂದ ಏನು ಮಾಡುವುದಕ್ಕಾಗುವುದಿಲ್ಲ. ಆ ದೇವೇಂದ್ರ ಇರುವಾಗ ಸ್ವರ್ಗಕ್ಕೆ ಬಂದ್ರೆ ಬಹಳ ಕಾಲ ಇರುವುದಕ್ಕಾಗುವುದಿಲ್ಲ. ಹೋಗ್ಬೇಕಾಗ್ತದೆ. ಒಂದು ಒಳ್ಳೆಯ ಸನ್ಮಾನ ಬೇಕು, ನಾನು ಮಾಡ್ತೇನೆ. ಅಧಿಕಾರ ನಮಗುಂಟು. ಕೇವಲ ಸುಮ್ಮನೆ ಹೇಳಿದ್ದಲ್ಲ ನಾನು. ನಮ್ಮವರು ಎಷ್ಟು ಸಂಖ್ಯೆಯಲ್ಲಿದ್ದಾರೆ ಅದು ಮುಖ್ಯ ಅಲ್ಲ. ಇದ್ದವರೆಲ್ಲ ನಮ್ಮನ್ನೇ ಬೆಂಬಲಿಸಿದ್ದಾರೆ. ಇದ್ದವರ ಬೆಂಬಲದ ಮೇಲೆ ಈಗ ಸಿಂಹಾಸನದಲ್ಲಿ ಕುಳಿತುಕೊಂಡಿದ್ದೇನೆ, ಸ್ವರ್ಗ ಸಿಂಹಾಸನವನ್ನು ಏರಿದ್ದೇನೆ. ಈಗ ನಿಮ್ಮಂತವರಿಗೆ ಸನ್ಮಾನ ಮಾಡೋದಕ್ಕೆ ಸಿದ್ಧನಾಗೇ ಇದ್ದವು. ಸನ್ಮಾನ ಮಾಡ್ತೇನೆ, ಹೆಚ್ಚು ಮಾತಾಡಬೇಡ. ಅವನನ್ನು ಕುರಿತಾಗಿ ಹೊಗಳುತ್ತಾ ಕುಳಿತರೆ ತಲೆ ಹೊಡೆದೇನು. ಬಲ ಎನ್ನುವುದಕ್ಕೆ ಮೈಯಲ್ಲಿ ತುಂಬಿರುವುದು ಎನ್ನುವುದು ಭ್ರಮೆ ಮಾತ್ರ. ನಿಜಾರ್ಥದ ಬಲಕ್ಕೆ ನೀತಿ ಅಂತ ಹೆಸರು ಉಂಟಾ? ಯಾವ ನೆಲೆ ಅಂತ ಕೇಳಿದ್ರೆ ಬಲವೇ ನೆಲೆ ಎಂಬ ನೆಲೆ
ಕೇಳುವಾಗ ಇದಕ್ಕಿಂತ ಹೆಚ್ಚಿನದನ್ನು ನಿನ್ನಂಥವರಿಂದ ನಿರೀಕ್ಷಿಸುವುದಕ್ಕೆ ಸಾಧ್ಯ ಇಲ್ಲ. ಆದರೂ ನಮ್ಮ ಸ್ಥಾನ ಯಾವುದು, ನಮ್ಮ ನೆಲೆ ಯಾವುದು ಎನ್ನುವುದನ್ನು ಚೆನ್ನಾಗಿ ಅರ್ಥವಿಸಿಕೊಂಡೇ ಅಲ್ವಾ ನಾವು ಮುಂಬರಿಯಬೇಕಾದದ್ದು. ಕ್ಷಾತ್ರಕ್ಕೆ ಧರ್ಮ ಯಾವುದು ಎನ್ನುವುದನ್ನು ಚೆನ್ನಾಗಿ ಆಲೋಚಿಸುವ ಕಾಲಕ್ಕೆ ಹಿಡಿದ ಆಯುಧದಿಂದ ಮುಂದೆ ವಿರೋಧಿಸಿದವರ ತಲೆ ಕತ್ತರಿಸುವುದೇ ಕ್ಷಾತ್ರ ಅಂತ ನಮಗೆ ಉಪದೇಶ ಅಲ್ಲ. ನೀನು ಹೇಳಿದ್ದನ್ನು ಕೇಳುವವರ ಸಾಲಿನಲ್ಲಿ ಇಲ್ಲದೆ ಇರಬಹುದು, ನಾವು ಆಗಲ್ಲ. ಹೇಳಬೇಕಾದವರು ಹೇಳಬೇಕಾದದ್ದನ್ನು ಕೇಳಿದ್ರೆ ಅದನ್ನು ಕೇಳಿ ಅನುಸರಿಸುವಂತಹ ಸಾಲಿನಲ್ಲಿ ಇದ್ದವರು. ಅದರಿಂದಲೇ ಆರ್ತತ್ರಾಣ ರಕ್ಷಣೆಗೆ ಬೇಕಾಗಿ ಆಯುಧ ಪಾಣಿಯಾಗುವುದಕ್ಕೆ ಕ್ಷಾತ್ರ ಅಂತ ಹೆಸರು. ಆ ಕ್ಷಾತ್ರದ ನೆಲೆಯಲ್ಲಿ ಆಯುಧ ಧರಿಸಿ ಬಂದದ್ದರಿಂದ ಇದರಿಂದ ಬಿಟ್ಟ ಬಾಣಕ್ಕೆ ನಿನ್ನ ಎಲೆ ಉಳಿತದೋ ಎನ್ನುವ ಪ್ರಶ್ನೆ ಬಂದ್ರೆ ನಿಮ್ಮ ಮಾನವ, ನಿಮ್ಮದು ಬಲ. ಬುದ್ಧಿರ್ಯಸ್ಯ ಬಲಂ ತಸ್ಯ, ಮೈಯಲ್ಲಿ ತುಂಬಿದ್ದಕ್ಕೆ ಬಲ ಅಂತ ಹೆಸರಲ್ಲ. ಬುದ್ಧಿರ್ಯಸ್ಯ, ವಿವೇಕದಿಂದ ಆವೃತವಾದ ಬುದ್ಧಿಯ ಪರಾಕ್ರಮ ಅದು ಉನ್ನತಿಗೆ ಹೇತು. ವಿವೇಕವಿಲ್ಲದ ವಿಕ್ರಮ ಅಧಃಪತನಕ್ಕೆ ಹೇತುವಾಗುತ್ತದೆ. ಒಮ್ಮೆ ಕುಳಿತು ಆಲೋಚನೆ ಮಾಡಿದ್ರೆ ಸಾಕು, ಬಹಳ ದಿನ ತೆಕ್ಕೊಂಡು ಆಲೋಚನೆ ಮಾಡಬೇಕಾದ ವಿಷಯ ಅಲ್ಲ ಇದು. ಒಂದು ನೀತಿ, ಒಂದು ನಿಯತಿ, ಒಂದು ನಿಯಮ, ಅದಕ್ಕನುಸಾರವಾಗಿ ಪ್ರಪಂಚ ವ್ಯಾಪಾರ ಹೇಗೆ ನಡೆಯಬೇಕು ನಾನೂ ಅಲ್ಲ ನಿರ್ಣಯಿಸಿದವ, ನೀನೂ ಅಲ್ಲ. ಈ ಹೇಳತಿ ಬ್ರಾಹ್ಮಣರು ಮಾಡುವ ಯಜ್ಞ ಯಾಗ ಇದು ಬಲದು. ಒಂದು ಬ್ರಾಹ್ಮಣರೊಂದು ಧರ್ಮಕ್ಕೆ ಸಿಗ್ತಾರಲ್ವ ನಿಮ್ಮಂತವರ ತಲೆ ಮೇಲೆ ಹಾಕುದು. ಯಾರಲ್ಲ ಹೇಳಿದ್ದು ಅಲ್ವೋ, ಅವರಿಗೂ ಒಂದು ಉಪದೇಶ ಉಂಟು. ಅದಕ್ಕೆ ವೇದೋಪದೇಶ ಅಂತ ಹೆಸರು, ಅದಕ್ಕೆ ಶಾಸ್ತ್ರೋಪದೇಶ ಅಂತ ಹೆಸರು. ಅದನ್ನು ನಿರ್ಮಿಸಿದವರು ನೀ ಹೇಳುವ ಈ ದೇವತೆಗಳಿಗಿಂತಲೂ ನನಗಿಂತಲೂ ನಿನಗಿಂತಲೂ ಎತ್ತರದ ಸ್ಥಾನದಲ್ಲಿದ್ದವರು. ಅವರನ್ನು ಮೂರು ಮೂರ್ತಿಗಳು ಅಂತ ಕರೆ, ಪರಬ್ರಹ್ಮ ವಸ್ತು ಅಂತ ಕರೆ. ಅದಕ್ಕೆಲ್ಲ ತಲೆಬಾಗಿ ಅನುಸರಿಸಬೇಕಾದ, ಯಾಕೆ ಸ್ವತಃ ತಾನೇ ಅದನ್ನು ಮೀರದೆ ಅನುಸರಿಸ್ತದೆ. ಆ ನೆಲೆಯಲ್ಲಿ ಅದಕ್ಕೆ ನೀತಿ ನಿಯಮಗಳು. ಶತಕ್ರತು 100 ಯಾಗಗಳನ್ನು ಮಾಡಿ ಸಂಪಾದಿಸಬೇಕಾದದ್ದು. ಒಂದು ಕ್ಷಣ ಆಲೋಚಿಸು. ಉನ್ನತಿಯನ್ನು ಪಡೆಯುವಲ್ಲಿ ಕೇವಲ ಭವಿಷ್ಯದ ಹೊಂಗನಸು ಮಾತ್ರ ಸಾಲದು, ಭೂತದ ಆಲೋಚನೆ ಬೇಕು. ಕಳೆದ ಭೂತದ ಆಲೋಚನೆಯಲ್ಲಿ ಭವಿಷ್ಯದ ನಿರ್ಣಯವನ್ನು ಸರಿಯಾದ ಪಥದಲ್ಲಿ ಮಾಡಿ ವರ್ತಮಾನದಲ್ಲಿ ಯಾವಾಗ ತೊಡಗಿಕೊಳ್ತಾನೋ ಅವನಿಗೆ ಸಾಧನೆ ಸಿದ್ಧಿ ಎನ್ನುವುದು ಕಟ್ಟಿಟ್ಟ ಬುದ್ಧಿ. ಅದಿಲ್ಲದೆ ಈಗ ಆಡಾಯ್ತ ಒಬ್ಬನೇ ಒಬ್ಬ ನೀ ಎಂದಂತೆ ಮೈಯಲ್ಲಿ ಬಲ ತುಂಬಿದ ಎಷ್ಟು ರಾಕ್ಷಸರು ಆಗಿ ಹೋಗಲಿಲ್ಲ ಭೂತಕಾಲದಲ್ಲಿ. ಎಷ್ಟು ಜನ ಸ್ವರ್ಗಾಧಿಪತ್ಯವನ್ನು ಕ್ಷಣಿಕವಾಗಿ ಪಡೆಯಲಿಲ್ಲ. ಒಬ್ಬರಿಗಾದ್ರೂ ಆಯ್ತಾ? ಆಗಲಿಲ್ಲ. ಅವರಿಗೆ ಬಲ ಇರಲಿಲ್ವೋ? ಬಲ ಇತ್ತು. ಮೈಯ ಬಲ ಇತ್ತು, ಮನಸ್ಸಿನ ಬಲ, ಬುದ್ಧಿಯ ಬಲ. ಇಲ್ಲಿಗೆ ಬೇಕಾದ ಸಾಧನೆಗೆ ಸಿದ್ಧಿಗೆ ಯಾವುದು ಬಲ ಅದಲ್ಲದೆ ತೊಡಗಿಕೊಂಡ್ರೆ ಹೀಗೆಲ್ಲ ಆಗುವುದು. ಆದ್ದರಿಂದ ಇದರ ಪರಿಣಾಮ ಎನ್ನುವುದು ಅಧಃಪತನವನ್ನೇ ನಿನಗೆ ಸೂಚಿಸ್ತದೆ. ಪ್ರಹ್ಲಾದ ನಡೆಯುವುದು ಬೇಡ, ಅವರು ನಾವೆಂದ ಮಾರ್ಗಕ್ಕೆ ಬಂದವರು ಅಂತ ನಿನ್ನದೊಂದು ಆಕ್ಷೇಪ. ಈಗ ಅವರ ಮೊಮ್ಮಗನ ವಿಷಯಕ್ಕೆ ಹೋಗು. ಬರೀಂದ್ರೆ ಯಜ್ಞ ಯಾಗಾದಿಗಳನ್ನೇ ಮಾಡಿದ, 100 ಯಾಗವನ್ನೇ ಮಾಡಿದ. ಅವನಿಗಾದ್ರೂ ದಕ್ಕಿತೋ? ನಾವು ಬಿಟ್ಟದ್ದಲ್ಲ, ನಾವು ಬಿಟ್ಟದ್ದಲ್ಲ, ನಾವೇನು ನಾವಲ್ಲ. ಈಗ ನಿನ್ನ ಬಲಿ ಚಕ್ರವರ್ತಿ ಮಾತು ಮೀರಿದ್ಯಾರದು? ನಿಮ್ಮದೇ ಗುರುವಿನದ್ದು, ನನ್ನ ಮಾತನ್ನಲ್ಲ. ನನ್ನ ಮಾತಿಗೆ ಪುರಸ್ಕಾರ ಕೊಟ್ಟದ್ದಲ್ಲ ಅವನು. ಶುಕ್ರಾಚಾರ್ಯರ ಮಾತನ್ನೇ ಮೀರಿ ತಾಸಾಗುವ ಮಾರ್ಗ ಹರಿಭಕ್ತಿ ಅಂತ ಅಲ್ಲೋ. ಹಾಗಾದ್ರೆ ನಿಯತಿಗೆ ವಿರುದ್ಧವಾಗಿ ಯುದ್ಧದಿಂದಲೂ ಯಜ್ಞದಿಂದಲೂ ಯಾವ ನೆಲೆಯಲ್ಲೂ ಪಡೆಯಲಿಕ್ಕಾಗುವುದಿಲ್ಲ. ಪಡೆಯಬೇಕಾದದಕ್ಕೆ ಆ ನಿಯತಿಯ ಮಾರ್ಗದಲ್ಲಿ ಹೋಗ್ಬೇಕು. ಆದ್ದರಿಂದ ಈಗ ಪುರಂದರ ನಾಮಕನಿಗೆ ಕೊಟ್ಟ ದೇವೇಂದ್ರ ಪದವಿಯನ್ನು ಯಾವ ಕಾಲಕ್ಕೂ ನಿನಗೀಗ ಮಧ್ಯದಲ್ಲಿ ಹಸ್ತಾಂತರಿಸುವುದಕ್ಕಿಲ್ಲ. ನೀನೆಷ್ಟೇ ಬಲಶಾಲಿ. ಆದ್ದರಿಂದ ತ್ರಿವಿಕ್ರಮ ಅವತರಣ, ಮತ್ತೆ ರಸಾತಲ ಪ್ರವೇಶ, ಮುಂದಿನ ಸೂರ್ಯ ಸಾವಳಿಗೆ ಅವನಿಗೆ ಇಂದ್ರ ಪದ, ಇಷ್ಟೆಲ್ಲ ಆದ ಪ್ರಕರಣ ಗೊತ್ತಿರುತ್ತ ಆ ಸಾಧನೆಯ ಮಾರ್ಗದಲ್ಲಿ ಸಾಗಬೇಕೇ ಹೊರತು ಅದಲ್ಲ ಮೈಯ ಸತ್ವದಿಂದ ಸಾಧಿಸ್ತೇನೆ, ಬಂದವರನ್ನೆಲ್ಲ ಸಾಯಿಸುವುದಕ್ಕೆ ನನ್ನ ಸತ್ವ ನನ್ನ ಬಲ ಅಂತ ಎದುರು ನಿಂತೆ ಅಂತಾದರೆ ಮೂಡಿಗೆಯಿಂದ ಮೂಡಿ ಬರುವ ಕರಾಳ ಸ್ವರೂಪದ ಮಾರ್ಗಗಳು ಶಿರ ಶಿರದಲ್ಲಿ ಎಚ್ಚರ. ಅದು ನಿನ್ನ ಮಾರ್ಗ. ತುಳಿತಕ್ಕೆ ಒಳಗಾದಂತಹ ರಾಕ್ಷಸರಿಗೆ ನಾನು
ಹಾ, ನನ್ನದು ಒಂದು ನೀತಿ ಉಂಟು. ಓಹೋ. ನಾವು ತುಳಿತಕ್ಕೊಳಗಾದವರು, ಹಾ. ಆಳುಗಳ ಆಳು, ಅವರಿಗೆ ನಾನೇ ದೊರೆ, ಅವರನ್ನು ಬಯಸ್ತಾ ನೀನು ಹೇಳಿದಲ್ಲಿ ಮಾರ್ಗದಲ್ಲೇ ಬರಬೇಕು ಅನ್ನುವ ನಿರ್ಣಯ ನಮಗಿಲ್ಲ. ಬಾಹುಬಲದಿಂದಲೇ ಇದನ್ನು ಪಡೆಯುತ್ತೇನೆ, ಇದನ್ನು ಇಟ್ಕೊಳ್ತೇನೆ ಅನ್ನೋ ವಿಶ್ವಾಸ ಉಂಟು. ಬಾಯಿದ್ದಕ್ಕೆ ನಿಮ್ಮಂತವರಿಗೆ ದೊರೆ ಯುದ್ಧ ಮಾಡ್ತಾ ಇರೋದಲ್ಲ, ನಮ್ಗೆ ಗೊತ್ತಿಲ್ವ ಹಾ. ಮಾಯವಂತರೇ ಮಾಯ ಮಾಡ್ತಾರೆ, ಕತ್ತಲ ಕರು ಹಾಗೆ ಮಾಡ್ತಾರೆ. ಬೆಳಕಿನ ಲೋಕ ಅಂತಲೇ ಹೆಸರಾದದ್ದು ಸ್ವರ್ಗ. ಆ ಸ್ವರ್ಗವೇ ಏನೂ ಕಾಣದ ಹಾಗೆ ಕತ್ತಲೆಯಿಂದ ಕೂಡಿರುವ ಹಾಗೆ ತನ್ನದಾದ ವಿಶಿಷ್ಟ ಮಾಯಾಜಾಲದಿಂದ ಆವರಿಸಿದ ಶಂಬರ. ಎಲ್ಲಿ ಅಂತ ಅವ ಕಾಣಿಸುವುದಿಲ್ಲ, ನಾವು ದಿಕ್ಕು ದೆಸೆಯಿಂದಲೇ ಬಾಣ ಪ್ರಯೋಗ ಮಾಡುವುದಲ್ಲದೆ ಅಟ್ಟಹಾಸದ ನಗು ಕೇಳುತ್ತದೆ, ಅವ ಕಾಣುವುದಿಲ್ಲ. ಹಾಗಂತ ಏನಿದಕ್ಕೆ ದಾರಿ ಎನ್ನುವ ಕಾರಣಕ್ಕೆ ಬರೀಲ್ಲ. ನಾವು ಹೊರಟದ್ದು ಧರ್ಮಪದ ಹೌದು ಅಂತಾದ್ರೆ, ಅಲ್ಲಿ ಶುಭಾಕಾಂಕ್ಷೆ ಉಂಟು ಎನ್ನುವುದೇ ಸತ್ಯ ಅಂತಾದರೆ ಹೇಗೆ ಒದಗಿ ಬರ್ತದೆ ದೈವ ಸಹಾಯ? ಸಂಪಾತಿ ನಾಮಕನಾದಂತಹ ಗೃಧ್ರರಾಜ ಅರುಣ ಪುತ್ರನಂತೆ ಬಂದಂತಹ ಆತ ತನ್ನ ವಿಶಿಷ್ಟವಾದ ಕಾಂತಿಯ ಮೂಲಕವಾಗಿ ಈ ಶಂಬರಾಸುರ ಎಸಗಿದಂತಹ ಮಾಯಾಜಾಲವನ್ನು ಕತ್ತರಿಸಿ ಮತ್ತೆ ಪ್ರಕಾಶ ಹರಡುವ ಹಾಗೆ ಮಾಡಿ ನಲ್ಲಿ ಸ್ನೇಹ ಹಸ್ತವನ್ನು ಯಾಚಿಸಿ ಒಂದು ಅಖಂಡವಾದ ಮೈತ್ರಿ ಬಂದ ಆ ಸಂಪಾತಿಯ ಜೊತೆಗೆ ಧನ್ಯ ಎಂಬ ಭಾವ ಒಡಮೂಡಿದ್ದು. ಇನ್ನು ತಡ ಮಾಡುವುದಕ್ಕಿಲ್ಲ, ಮಾಯಾಜಾಲ ಹರಿದಿದ್ದೇನೆ ನೀ ಎಸಗಿದ್ದವು ತುಂಡವಿದ್ದ